ನಾನು ಹೊಸದಾಗಿ ಒಂದು ಸ್ಟಾರ್ಟ್ಅಪ್ ಮಾಡತ್ತೇನಿ. ಒಂದಿಷ್ಟು ಜನನ್ನ ಭೇಟಿ ಆಗೋದೈತಿ, ಅದ್ರ ಸಂಬಂಧ ಹೊಂಟೇನಿ. ಈಗ ನಮ್ ಬಿಲ್ಡಿಂಗ್ ದಾಗ ನಾಯಿಗೆ ಸಪ್ರೇಟ್ ರೆಂಟ್ ಇಸ್ಕೋಬೇಕು, ಯಾಕಂದ್ರೆ ನಮ್ಕಿನ ಹೆಚ್ಚು ಜಾಸ್ತಿ ಅವ ಇರ್ತಾವ ನಮ್ ಬಿಲ್ಡಿಂಗ್ ದಾಗ. ಬಟ್ ಸಡನ್ ಆಗಿ ಆಗಲ್ಲ, ಟೈಮ್ ಹಿಡಿತೈತಿ. ಬಟ್ ಕ್ಲಿಕ್ ಆಗೇ ಹಾಕೈತಿ, 100% ಕ್ಲಿಕ್ ಆಕೈತಿ. ಓಕೆ, ಬಾಯ್. ರಾಮ್ ರಾಮ್ ಹನುಮಾನ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ಏನಪ್ಪಾ ಅಂತಂದ್ರ ಒಂದ್ ಕೆಲ್ಸಕ್ಕೆ ಹೊಂಟೀನಿ ಅಂತ. ಓಕೆ, ಬಾಯ್. ಡೈಲಿ ವ್ಲಾಗ್ ಮಾಡ್ತಾ ಇರೋ ಕಂಟೆಂಟ್ ಕ್ರಿಯೇಟರ್ಸ್ಗೆ ನನ್ನ ಕಡೆಯಿಂದ ಒಂದು ದೊಡ್ಡ ನಮಸ್ಕಾರ. ಯಾಕಪ್ಪ ಅಂತಂದ್ರೆ ಡೈಲಿ ಅದು ಕಂಟೆಂಟ್ ಹೆಂಗೆ ಹುಡುಕ್ತಿರ ಅನ್ನೋದು ನೀವು ನನಗೆ ಈಗ ಗೊತ್ತಾಗತ್ತೈತೆ. ಯಾಕಂದ್ರೆ ನಾ ಡೈಲಿ ವಿಡಿಯೋಸ್ ಮಾಡತ್ತಲ್ಲ, ಏನು ಹೆಂಗೆ ಕಂಟೆಂಟ್ ಏನು ತರಬೇಕು. ಬಟ್ ನೀವು ಇಷ್ಟು ದಿನದಿಂದ ಮಾಡ್ಕೊಂಡ್ ಬರತ್ತಿರಲ್ಲ ಕನ್ಸಿಸ್ಟೆಂಟ್ ಆಗಿ, ಡೈಲಿ ಒಂದಿನ ಬೀಳಾರ್ದಂಗೆ. ಒಂದಿಷ್ಟು ಕನ್ನಡದಾಗ ಕಂಟೆಂಟ್ ಕ್ರಿಯೇಟರ್ಸ್ ಅದಾರ, ಹಿಂದಿದಾಗ ಅದಾರ ಭಾಳ ಜನ. ಸೊ ಇಷ್ಟು ಡಿಸಿಪ್ಲಿನ್ ಆಗಿ ಮಾಡಕತ್ತೀರಿ ನೀವು, ಸೂಪರ್. ಸೊ ಕಂಟೆಂಟ್ ಕ್ರಿಯೇಟರ್ ಆಗಬೇಕು, ನಾನು ಡೈಲಿ ಬ್ಲಾಗ್ಸ್ ಅಪ್ಲೋಡ್ ಮಾಡ್ಬೇಕು ಅಂತೇಳಿ ಭಾಳ. ಸೊ 1 ವರ್ಷ ಕಂಟಿನ್ಯೂ ಮಾಡ್ತೇನೆ. ಸೊ ಅದಕ್ಕೆ ಡೈಲಿ ಕಂಟೆಂಟ್ ಹುಡುಕಾತಿರ್ತೇನೆ ನಾನು, ಏನಾರ ಒಂದು ಮಾಡ್ಬೇಕಂತ ಹೇಳಿ. ನಮ್ಮ ಬಿಲ್ಡಿಂಗ್ದಾಗ ನಾಯಿಗೆ ಸಪ್ರೇಟ್ ರೆಂಟ್ ಇಸ್ಕೋಬೇಕು, ಯಾಕಂದ್ರೆ ನಮ್ಕಿನ ಹೆಚ್ಚು ಜಾಸ್ತಿ ಅವ ಇರ್ತಾವ ನಮ್ಮ ಬಿಲ್ಡಿಂಗ್ದಾಗ. ಬೆಳಿಗ್ಗೆ ಮಷೀನಾಗ ಒಂದು 5 ಗಂಟೆಗೆ ಸೈ ಕೇಳಿ ನೋಡಿದ ತಕ್ಷಣ ಇಲ್ಲೇ ನಿಂತೈತಿ. ಹಚ್ಚಿ ಸೈ ಅದಕ್ಕೆ ಓಡ್ಸಕ್ಕಾಗಿಲ್ಲ, ನಾವು ಅದ ಓನರ್ ಗತ್ಲೆ ಮಾಡ್ತೈತಿ ಇಲ್ಲಿ. ನಾಯಿಗೆ ಬಿಟ್ಟು ಸಪ್ರೇಟ್ ರೆಂಟ್ ಇಸ್ಕೋಬೇಕು ನಾವು ಮನ್ಯಾಗ, ಬಿಲ್ಡಿಂಗಿಗೆ ಓನರ್ ಹೇಳ್ಬೇಕು ನಾವು. ಸೊ ಮ್ಯಾಟ್ರ್ ಏನಪ್ಪಾ ಅಂತಂದ್ರೆ, ನಾನು ಹೊಸದಾಗಿ ಒಂದು ಸ್ಟಾರ್ಟ್ಅಪ್ ಮಾಡತ್ತೇನಿ. ಸೊ ಅದಕ್ಕೆ ಒಂದಿಷ್ಟು ಜನನ್ನ ಭೇಟಿ ಆಗೋದೈತಿ, ಅದ್ರ ಸಂಬಂಧ ಹೊಂಟೇನಿ. ಈಗ ಅದು ಏನ್ ಬಿಸ್ನೆಸ್, ಅದು ಯಾವ್ದು ರಿಲೇಟೆಡ್ ಐತಿ ಅದೆಲ್ಲ ಹೇಳ್ತೇನೆ ನಾನು ನಿಮಗೆ. ಸೊ ಈಗ ಜಸ್ಟ್ ಫಸ್ಟ್ ಸ್ಟೆಪ್ ತೊಗೊಳತೇನಿ. ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮ್ಗೆ ಹೇಳ್ತೇನೆ. ಒಂದ್ ಸ್ವಲ್ಪ ಟೈಮ್ ಬರ್ಲಿ, ಸ್ವಲ್ಪ ಸೆಟ್ ಆಗ್ಲಿ ಎಲ್ಲಾನು. ಸೊ ಅದಕ್ಕಿಂತ ಮುಂಚೆ ಒಂಚೂರು ಇವಾಗ, ಸೊ ಯಾರಿಗಾರ ಏನಾರ ಗೆಸ್ ಇತ್ತಂದ್ರ ಕಮೆಂಟ್ ಮಾಡ್ರಿ, ನೋಡೋಣ ಯಾವ್ದು ರಿಲೇಟೆಡ್ ಮಾಡ್ತಿರ್ತೇನೆ ಬಿಸ್ನೆಸ್ ಅಂತ. ಮತ್ ಇನ್ನೊಂದೇನಪ್ಪಾ ಅಂತಂದ್ರ, ನನ್ಗ ಮೊದ್ಲಿಂದಾನು ಯೂಟ್ಯೂಬ್ ಮಾಡ್ಬೇಕಂತ, ಯೂಟ್ಯೂಬ್ದಾಗ ವಿಡಿಯೋಸ್ ಮಾಡ್ಬೇಕಂತ ಬಹಳ ಇಷ್ಟ ಆಯ್ತು. ಯಾಕಂದ್ರೆ ಮೊದ್ಲೆಲ್ಲ ಮಾಡ್ತಿದ್ದೆ ನಾ ವಿಡಿಯೋಸ್. ನೀವು ನೋಡ್ಬೋದು ನನ್ನ ಪ್ರೊಫೈಲ್ದಾಗ. ಅವಾಗೆಲ್ಲ ನನ್ನ ಫ್ರೆಂಡ್ಸ್ ಹಾಕೊಂಡು ಶಾರ್ಟ್ ಮೂವೀಸ್ ತರ ಆ ತರ ಪ್ಲಾನ್ ಮಾಡಿ ಮಾಡ್ತಿದ್ದೆ. ಆಮೇಲೆ ನಾನು ಬ್ಲಾಗ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದೆ, ಆಕ್ಚುಲಿ 5 ಇಯರ್ಸ್ ಬಿಫೋರ್ ಮಾಡಿದ್ದೆ ನಾನು. ಬಟ್ ಅದನ್ನ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ ನನಗೆ. ಅದೊಂದು ಭಾಳ ರಿಗ್ರೆಟ್ ಆಕೈತಿ ಯಾವಾಗ್ಲೂ. ಸೊ ಅದಕ್ಕೆ ನಾ ಈಗ ಹೇಳ್ತೀನಿ, ಯಾರಾದ್ರೂ ಏನಾರ ಸ್ಟಾರ್ಟ್ ಮಾಡಿದ್ರಂದ್ರ ಕಂಟೆಂಟ್ ಕ್ರಿಯೇಷನ್ದಾಗ ಮಾಡ್ರಿ, ಭಾಳ ಚಲೋ ಐತಿ ಇದು. ಯಾಕಂದ್ರೆ ನೀವು ಒಂದು ಯಾವ ತರ ಅಂದ್ರೆ, ನೀವು ನಾರ್ಮಲ್ ಆಗಿ ವಿಡಿಯೋ ಮಾಡ್ರಿ ಅಷ್ಟೇ. ನಿಮ್ಗೆ ಇದರಿಂದ ದುಡ್ಡು ಎಕ್ಸ್ಪೆಕ್ಟ್ ಈಗ ಮಾಡಬೇಡ್ರಿ. ಜಸ್ಟ್ ವಿಡಿಯೋಸ್ ಅಷ್ಟು ಮಾಡ್ರಿ. ನಿಮ್ಗೆ ಇನ್ ಕೇಸ್ ನಿಮ್ಗೆ ಇದು ಅಮೌಂಟ್ ಬರತರ, ರೆವೆನ್ಯೂ ಜನರೇಟ್ ಆಗತರ ಇರ್ಲಿಲ್ಲ ಅಂದ್ರೂ, ನಿಮ್ಗೊಂದು ಮೆಮೊರಿ ನಿಮ್ಗೊಂದು ಮೆಮೊರಿ ಸೇವ್ ಆಗ್ತೈತಿ. ಮುಂದೊಂದು 5 ಇಲ್ಲ 10 ವರ್ಷ ಆದ್ಮ್ಯಾಗ ನೀವು ಈಗ ಮಾಡಿರೋ ವಿಡಿಯೋ ನೋಡಿದ್ರ ಅಂದ್ರೆ, ನೀವು ಭಾಳ ನೋಡಿದ್ರೆ ಒಂಥರ ಖುಷಿ ಅನಿಸ್ತೈತಿ. ಯಾಕಂದ್ರೆ ನನ್ಗೂ ಈಗ ಹಳೆ ವಿಡಿಯೋಸ್ ನೋಡಿದ್ರೆ ಹಂಗ ಅನಿಸ್ತೈತಿ, ಓ ನಾವೆಲ್ಲ ಹಿಂಗಿದ್ವಲ್ಲ ಅಂತೇಳಿ ಅನಿಸ್ತೈತಿ. ಸೊ ಅದಕ್ಕೆ ವಿಡಿಯೋಸ್ ಮಾಡ್ರಿ, ನೀವು ಮಾಡಿ ನಿಮ್ ಪ್ರೊಫೈಲ್ದಾಗ ಹಾಕೋರಿ, ನಿಮ್ ಯೂಟ್ಯೂಬ್ ಚಾನಲ್ದಾಗ ಹಾಕೋರಿ, ಅಪ್ಲೋಡ್ ಮಾಡ್ರಿ, ಡೈಲಿ ಕನ್ಸಿಸ್ಟೆಂಟ್ ಆಗಿ ಮಾಡ್ರಿ ವಿಡಿಯೋಸ್. ಸೊ ಲೈಕ್ಸ್ ಫಸ್ಟ್ ಬರಂಗಿಲ್ಲ ಲೈಕ್ಸ್, ಯಾಕಂದ್ರೆ ನೀವ್ ಯಾರಿಗೂ ಗೊತ್ತಿರಲ್ಲ ಫಸ್ಟ್. ಸೊ ಬರ್ತಾ 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 ನೀವು ಕನ್ಸಿಸ್ಟೆಂಟ್ ಆಗಿ ಡೈಲಿ ಒಂದೊಂದೊಂದೊಂದು ವಿಡಿಯೋ ಏನಾರ ಮಾತಾಡ್ರಿ. ಒಟ್ನಾಗ ವಿಡಿಯೋದಾಗ ಮಾತಾಡೋದ್ ಮೇನ್. ನಿಮ್ಗೆ ಒಬ್ಬೊಬ್ರಿಗೆ ಒಂದೊಂದು ಕ್ರಿಯೇಟಿವಿಟಿ ಇರ್ತೈತಿ. ಈಗ ಒಬ್ಬೊಬ್ರಿಗೆ ಮಾತಾಡೋದ್ ಇರ್ತೈತಿ, ಒಬ್ಬೊಬ್ರಿಗೆ ಯಾವ್ದಾದ್ರು ಡಿಸೈನ್ ಬಿಡ್ಸೋದು ಆ ತರ ರಿಲೇಟೆಡ್, ಒಬ್ಬೊಬ್ರಿಗೆ ಹಾಡೋದ್ ಇರ್ತೈತಿ, ಒಬ್ಬೊಬ್ರಿಗೆ ಡ್ಯಾನ್ಸ್ ಮಾಡೋದ್ ಇರ್ತೈತಿ. ಸೊ ನಿಮ್ಗೆ ಯಾವ್ದು ಗೊತ್ತೈತೋ ಅದ್ರ ಮ್ಯಾಗ ನೀವು ವಿಡಿಯೋಸ್ ಮಾಡ್ರಿ. ಬಟ್ ಸಡನ್ ಆಗಿ ಆಗಲ್ಲ, ಟೈಮ್ ಹಿಡಿತೈತಿ. ಬಟ್ ಕ್ಲಿಕ್ ಆಗೇ ಹಾಕೈತಿ, 100% ಕ್ಲಿಕ್ ಆಕೈತಿ. ಸೊ ನೀವು ಯಾವತ್ತು ಡಿಮೋಟಿವೇಟ್ ಆಗ್ಬೇಡ್ರಿ. ವ್ಯೂಸ್ ಕಡಿಮೆ ಬರ್ತೈತಿ, ವ್ಯೂಸ್ ಇರಲ್ಲ, ಸಬ್ಸ್ಕ್ರೈಬರ್ಸ್ ಆಗಾಕತ್ತಿಲ್ಲ ಅಂತ ಅಂದ್ಕೊಳ್ಳೆ ನೀವು ಡಿಮೋಟಿವೇಟ್ ಮಾತ್ರ ಆಗಕ್ ಹೋಗ್ಬೇಡ್ರಿ. ಸ್ಟಾರ್ಟ್ ಮಾಡ್ರಿ, ಚಲೋ ಆಗ್ತೈತಿ, ಎಲ್ಲಾನು ಚಲೋ ಆಕೈತಿ. ಸೊ ನಾನು ಆಕ್ಚುಲಿ ಬೇಸಿಕ್ಲಿ ಹುಬ್ಳಿಯಿಂದ ಬಂದವನು. ಹುಬ್ಳಿದಾಗ ಎಲ್ಲ ನಂದು ಎಜುಕೇಶನ್ ಎಲ್ಲ ಹುಬ್ಳ್ಯಾಗ ಮುಗ್ದೈತಿ. ನಾನು ಆಕ್ಚುಲಿ ಬೆಳೆದಿದ್ದು ಎಲ್ಲ ಹುಬ್ಳ್ಯಾಗ. ಫಸ್ಟ್ ನಾನು ಆಕ್ಚುಲಿ ಹುಟ್ಟಿದ್ದು ಬೆಂಗಳೂರು. ಬಟ್ ಆಮೇಲೆ ನಮ್ಮ ಡ್ಯಾಡಿ ಆ ಕಡೆ ಟ್ರಾನ್ಸ್ಫರ್ ತಗೊಂಡ್ರು. ಅದಕ್ಕೆ ನಾವು ಅಲ್ಲೇ ಹುಬ್ಳಿದಾಗಿದ್ದೆ ನಾನು. ಸೊ ಅಲ್ಲೇ ನಂದು ಎಜುಕೇಶನ್ ಎಲ್ಲ ನಂದು ಹುಬ್ಳಿದಾಗ ಕಂಪ್ಲೀಟ್ ಆಗೈತಿ. ರಂಜುಂದು ಹುಬ್ಳಿದಾಗ ಕಂಪ್ಲೀಟ್ ಆಗೈತಿ ಎಜುಕೇಶನ್ಸ್. ಸೊ ಇಬ್ರು ಅಲ್ಲಿಂದ ಬಂದವ್ರು. ಬಟ್ ಇವಾಗ ಜಾಬ್ ಪರ್ಪಸ್ ಅಂತ ನಾವು ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರು ಬಂದು ಭಾಳ ವರ್ಷ ಆಯ್ತು. ಆಕ್ಚುಲಿ ನಾವಿರೋದು ಎಲೆಕ್ಟ್ರಾನಿಕ್ ಸಿಟಿ ಫಸ್ಟ್ ಫೇಸ್. ಸೊ ನಮ್ದು ವರ್ಕ್ ಎಲ್ಲ ಇಲ್ಲೇ ಐತಿ. ರಂಜುನ್ದು ಆಫೀಸ್, ನಮ್ದು ಆಫೀಸ್ ಇಲ್ಲೇ ಐತಿ. ಆಕಿಂದೀಗ ಪ್ರೆಸೆಂಟ್ಲಿ ಆಕಿಗೆ ವರ್ಕ್ ಫ್ರಮ್ ಹೋಮ್ ಕೊಟ್ಟಾರ. ಬೇಬಿ ಇರೋದಕ್ಕೆ ವರ್ಕ್ ಫ್ರಮ್ ಹೋಮ್ ಕೇಳಿದ್ಲ, ಪರ್ಮಿಷನ್ ವರ್ಕ್ ಫ್ರಮ್ ಹೋಮ್ ಕೊಟ್ಟಾರ. ನಾನು ವರ್ಕ್ ಮಾಡ್ತಾರ ಫೀಲ್ಡ್ ಆಕ್ಚುಲಿ ನಾನು ಗ್ರಾಫಿಕ್ ಡಿಸೈನರ್ ಕಮ್ ವಿಡಿಯೋ ಎಡಿಟರ್ ಫ್ರಮ್ ಪಾಸ್ಟ್ 7+ ಇಯರ್ಸ್ ಆಯ್ತು. ಯಾರಾದ್ರೂ ಬಿಸ್ನೆಸ್ ಮಾಡೋರಿದ್ರ ಫಸ್ಟ್ ರಿಸರ್ಚ್ ಮಾಡ್ರಿ. ಕಂಪ್ಲೀಟ್ 1 ಮಂತ್
1 ಮಂತ್ ಯಾಕೆ ಬೇಕಂದ್ರೆ 2 ತಿಂಗಳು ತೋರಿ ನೀವು ರಿಸರ್ಚ್ ಮಾಡ್ರಿ. ಫಸ್ಟ್ ನೀವು ಯಾವ್ದು ಬಿಸ್ನೆಸ್ ಮಾಡ್ತೀರ ಅನ್ನೋದ್ರ ಮ್ಯಾಗ ನೀವು ಅದನ್ನ ಇದನ್ನ ಮಾಡ್ಬೋದು. ಫಸ್ಟ್ ರಿಸರ್ಚ್ ಮಾಡ್ರಿ ಯಾವ್ದಾದ್ರು ಅದ್ ಹೆಂಗ್ ವರ್ಕ್ ಆಕೈತೆ ಇಲ್ಲ. ಈಗ ಆಲ್ರೆಡಿ ಮಾಡತ್ತವ್ರ ಎಕ್ಸಿಸ್ಟಿಂಗ್ ಇರೋರು ಆಲ್ರೆಡಿ ಹೆಂಗ್ ಪ್ರಾಫಿಟೇಬಲ್ ಅದಾರ ಇಲ್ಲ, ಪ್ರಾಫಿಟ್ ರೇಷಿಯೋ ಏನು, ಮಾರ್ಜಿನ್ಸ್ ಎಷ್ಟ್ ಇರ್ತೈತಿ, ಏನ್ ಎಲ್ಲಾ ನೋಡ್ಕೊರಿ. ನೀವು ಯಾವ ಬಿಸ್ನೆಸ್ ಮಾಡ್ತೀರ ಅನ್ನೋದ್ರ ಮ್ಯಾಗ ಇರ್ತೈತಿ. ಬಟ್ ಲೊಕೇಶನ್ಸ್ ಮೇನ್ ಇರ್ತೈತಿ. ನೀವು ಯಾವ್ದಾರ ಏನಾರ ಇನ್ ಕೇಸ್ ಶಾಪ್ ಓಪನ್ ಮಾಡಕತ್ತಿದ್ರೆ ಶಾಪ್ ಲೊಕೇಶನ್ ಆತ, ಇಲ್ಲ ಆನ್ಲೈನ್ ಮಾಡತ್ತಿದ್ರೆ ಆನ್ಲೈನ್ದಾಗ ವೆಬ್ಸೈಟ್ ಕ್ರಿಯೇಟ್ ಮಾಡೋದಾತ, ಯಾವ್ದು ಅದೆಲ್ಲ ಕಂಪ್ಲೀಟ್ ರಿಸರ್ಚ್ ಮಾಡ್ರಿ. ಸಡನ್ ಆಗಿ ಮಾಡ್ಬೇಡ್ರಿ ಯಾವ್ದು ಬಿಸ್ನೆಸ್. ನಾನು ಆಕ್ಚುಲಿ 1-2-3 ಸಡನ್ ಆಗಿ ಚಿಕ್ಕದು ಮಾಡ್ಬೇಕಂತ ಸ್ಟಾರ್ಟ್ ಮಾಡಿದ್ದೆ. ಬಟ್ ಅವು ಐಟಮ್ಸ್ ತರಿಸಿ ಮನೆ ಹಂಗ ಇಟ್ಕೊಂಡ್ ಕೂತ್ಬಿಟ್ಟೆ. ಅದೇನ್ ಮಾಡಕ್ ಹೋಗ್ಲಿಲ್ಲ. ಯಾಕಂದ್ರೆ ಅದು ಸಡನ್ ಆಗಿ ತಗೊಂಡಿದ್ದು. ಅದ್ರ ಬಗ್ಗೆ ಏನ್ ಗಂಧ ಗೊತ್ತಿರ್ಲಿಲ್ಲ, ಗಾಳಿ ಗೊತ್ತಿರ್ಲಿಲ್ಲ. ಸೊ ಅದಕ್ಕೆ ಈಗ ಕಂಪ್ಲೀಟ್ ರಿಸರ್ಚ್ ಮಾಡಬೇಕು. ಈಗ ರಿಸರ್ಚ್ ಮಾಡಾಗದೆ ನಾ ಈಗ ಆಕ್ಚುಲಿ. ನೋಡೋಣ, ಗೆಸ್ ಮಾಡ್ರಿ ಯಾವ್ದು ಇರ್ಬೋದು, ಏನಿರ್ಬೋದು ಅಂತ ಹೇಳಿ. ಸೊ ಈಗ ಒಬ್ಬರನ್ನ ಮೀಟ್ ಆಗೋದಿತ್ತು. ಮೀಟ್ ಆಗಿ ಸ್ವಲ್ಪ ಮಾತಾಡೋದಿತ್ತು, ಡಿಸ್ಕಸ್ ಮಾಡೋದಿತ್ತು ಏನೇನು ಹೆಂಗೆ ಅಂತ. ಬಟ್ ಎಲ್ಲ ಕ್ಲಾರಿಫಿಕೇಶನ್ ಸಿಕ್ತು, ಎಲ್ಲ ಇನ್ಫಾರ್ಮೇಶನ್ ಸಿಕ್ತು. ಸೊ ಬರ್ರಿ ಹೋಗೋಣ ಈಗ. ಸೊ ಈಗ ಜಸ್ಟ್ ಮನೆಗೆ ರೀಚ್ ಆಗುತ್ತೆ ನಾನು. ಸೊ ಸ್ವಲ್ಪ ದಾರ್ಯಾಗ ಹುಡುಗ ಒಂದು ಸ್ವಲ್ಪ ಹಣ್ಣು, ಹಾಗೆ ಒಂದು ಸ್ವಲ್ಪ ಹಣ್ಣು. ಈ ಡಾಗೇಶ್ ಇನ್ನ ಇಲ್ಲೇ ಅದಾನ. ಅವಂದ ಮನೆ ತಗೊಂಡ್ಬಿಟ್ಟ. ಅವು ಕುಂದ್ರಂಗಿಲ್ಲ ಸುಮ್ಮನೆ. ಈಗ ಸುಮ್ಮನೆ ಕುಂತಾನ. ಆಮೇಲೆ ಯಾವ್ದಾರ ನಾಯಿ ನಡೆದ್ರೆ ಬೋಳಾತ. ಸೊ ಈ ವಿಡಿಯೋ ಇಷ್ಟ ಆಗಿರ್ತೈತಿ. ವಿಡಿಯೋ ಏನಾದ್ರು ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಏನಾರು ಒಂದು ಮಾಡ್ರಿ, ಒಟ್ನಾಗ ಮಾಡ್ರಿ. ಥ್ಯಾಂಕ್ ಯು.